ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಮಗೌಡ ಯೂಟ್ಯೂಬ್ ಚಾನಲ್. ಸ್ವಲ್ಪ ಡಿಲೇ ಆಗ್ತಾ ಇದೆ ಬಿಕಾಸ್ ಆಫ್ ದ ಸ್ಟೋರೇಜ್ ಇಶ್ಯೂ ಅಂತಲೇ ಹೇಳ್ಬೋದು. ಐ ಆಮ್ ಸಾರ್ಟಿಂಗ್ ಔಟ್ ಎಷ್ಟಾಗುತ್ತೆ ಎಷ್ಟು ಅಂತ ಅಂದ್ಬಿಟ್ಟು, ಬಟ್ ಐ ಆಮ್ ರಿಯಲಿ ಸಾರಿ. ಅದು ಬಿಟ್ಟರೆ ಹೇಳ್ಬೇಕಂತಂದರೆ ಈ ಸೀರೆ ಹಿಂದೆ ಇರೋ ಸ್ಟೋರಿ ಹೇಳ್ತೀನಿ. ಈ ಸೀರೆ ಬಂದು ಅರೌಂಡ್ 15 to 20 years ಬ್ಯಾಕ್ ಅನ್ಸುತ್ತೆ ತೊಗೊಂಡಿರೋದು. ಆ್ಯಂಡ್ ಇದನ್ನು ಇನ್ಕಲ್ ಸೀರೆ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು. ಲೈಕ್ ತುಂಬ ಬೆಚ್ಚಗಿರುತ್ತೆ ಹೇಳಬೇಕಂತಂದರೆ. ಆ್ಯಂಡ್ ವೇರ್ ಮಾಡಿರಬೇಕಾದ್ರೆ ಎಷ್ಟು ಸ್ಯಾಟಿಸ್ಫೈ ಆಗಿರುತ್ತೆ ಅಂತಂದರೆ ಹೆಂಗೆ ಬೇಕಾದ್ರೂ ತಿರುಗಿಸ್ಕೋಬೋದು, ಹೆಂಗೆ ಬೇಕಾದ್ರೂ ಉಡ್ಬೋದು. ಇದಿಷ್ಟು ಈ ಸೀರೆ ಕತೆ ಆದರೆ, ಇದಾದಮೇಲೆ ನಾನು ಇವತ್ತು ಮನೆಗೆ ಹೋಗಬೇಕಿತ್ತು. ಸೊ ಅದ್ರದ್ದು ಒಂದು ಜೋಶ್ ಇದ್ದಿದ್ದರಿಂದ ನಾನು ಹಂಗೇ ಹಾಫ್ ಡೇ ಲೀವ್ ಹಾಕ್ಕೊಂಡು ಮನೆಗೆ ಹೋಗಿ, ಮನೇಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆಯೇ 2 ದಿನ ರಜಾ ಹಾಕ್ಕೊಂಡು ಹೋಗಿದ್ದೆ ಮನೆಗೆ. ಸೊ ಹಾಗಾಗಿ ಹೊರಟು, ಬಿಕಾಸ್ ಮೇನ್ ರೀಸನ್ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ ಆ್ಯಂಡ್ ಹೋಮ್ ಸಿಕ್ಕಾದಂಗೆ ಆಗಿತ್ತು. 4 weeks ಮೇಲಾಗಿತ್ತು ನಾನು ಮನೆಗೆ ಪ್ರಾಪರಾಗಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಸೊ ಅಮ್ಮನ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ 2 days ಲೀವ್ ಹಾಕ್ಕೊಂಡು ನಾನು ಮನೆಗೆ ಹೋಗಿದ್ದಾಯಿತು. ಆ್ಯಂಡ್ ಇವನೊಬ್ಬ ಇದ್ದಾನಲ್ಲ, ಇವನು ತುಂಬ ನೆನಪಾಗ್ತಾನೆ ಅವಾಗ ಇತ್ತೀಚೆಗಂತೂ. ಫುಲ್ ಏನೋ ಒಂಥರ ಹಚ್ಕೊಬಿಟ್ಟಿದ್ದೀನಿ ಅವನ್ನ. ಆ್ಯಂಡ್ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾನು ಫಸ್ಟ್ ಅವ್ರ ಮನೆಗೆ ಹೋಗ್ತೀನಿ, ಬಿಕಾಸ್ ನಮ್ಮ ಮನೆಗಿಂತ ಮುಂಚೆ ಅವ್ರ ಮನೆ ಸಿಗೋದು. ಅದಲ್ಲದೆ ನಾನು ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಕೂತ್ಕೊಂಡು ನೆಮ್ಮದಿಯಾಗಿ ಮಾತಾಡಿ, ಆಮೇಲೆ ಮತ್ತೆ ಆಂಟಿ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು, ಆಮೇಲೆ ಅಮ್ಮ ಅವ್ರ ಕೈ ತೋಟದಲ್ಲಿ ಏನೇನು ಬೆಳೆದಿದ್ದಾರೆ ಅಂತ ಹೇಳಿ ಅಷ್ಟು ರಾತ್ರಿಯಲ್ಲೂ ತೋರಿಸ್ತಾಯಿದ್ರು ಅರೌಂಡ್ 7:30. ಸೊ ಮೂಲಂಗಿ, ಬೀನ್ಸ್, ಅದಾದಮೇಲೆ ವಿಳ್ಯೆದೆಲೆ, ಹಾಗೆಯೇ ಜೋಳ ಬೆಳೆದಿದ್ದಾರೆ, ಲೈಕ್ ಲಾಟ್ ಆಫ್ ಥಿಂಗ್ಸ್. ಅದಾದಮೇಲೆ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಬೆಳೆದಿದ್ದಾರೆ. ಅದನ್ನೆಲ್ಲ ಒಂದು ಖುಷಿಯಿಂದ ನೋಡೋದಾದರೆ, ಅದಾದಮೇಲೆ ಮತ್ತೆ ಬಟ್ಟೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿ, ಅವತ್ತು ಅವ್ರು ಏನೋ ತೊಗೋಬೇಕಿತ್ತು ಅಂತ ಹೇಳಿ ಬಂದು, ನನ್ನ ಬಟ್ಟೆ ತೊಗೊಂಡು ತುಂಬ ದಿನ ಆಗಿತ್ತು ಅಂತ ಹೇಳಿ ಅವ್ರು ನಂಗೊಂದು ಹೊಸ ಬಟ್ಟೆ ಕೊಡಿಸಿದ್ರು, ಲೈಕ್ ಪ್ಯಾಂಟ್ ಮತ್ತು ಶರ್ಟ್ ಅಂತ ಹೇಳಿ ತೊಗೊಂಡು. ಆಮೇಲೆ ಮನೆಗೆ ಬಂದು ಊಟ ಎಲ್ಲ ಮಾಡಾದ್ಮೇಲೆ ಹಿಂಗೇ ಅಮ್ಮ ನಂದು ಕ್ಯಾಮ್ರಾ ಯಾಕೋ ಕ್ಲಿಯರ್ ಆಗ್ತಾಯಿಲ್ಲ, ನೋಡು ಚೆಕ್ ಮಾಡು ಅಂತ ಹೇಳಿದ್ರು. ಅಲ್ಲಿ ಫುಲ್ ಡೆಸ್ಕ್ ಕೂತಿದ್ದರಿಂದ ಕ್ಲಿಯರ್ ಮಾಡ್ತಾಯಿದ್ದೆ. ಒನ್ ಥಿಂಗ್, ಇಫ್ ಯು ಆಸ್ಕ್ ಮಿ ವೈ ಯು ಆರ್ ದಿಸ್ ಮಚ್ ವಿಯರ್ಡ್ ಅಂತಂದರೆ, ಸಿ ಮೈ ಮಾಮ್ ದೇರ್ ಬಿಕಾಸ್ ಆಫ್ ಹರ್. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.